2/2026 ಬರೋ ಸೋಮವಾರ ಮನ್ರೇಗಾ ಬಚಾವ್ ಆಂದೋಲನ ಒಂದು ದೊಡ್ಡ ಸಭೆಯನ್ನ ಚಿಕ್ಕಬಳ್ಳಾಪುರದಲ್ಲಿ ಕೆಪಿಸಿಸಿ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಜಿಲ್ಲೆ, ಈ 3 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಗ್ರಾಮೀಣ ಪ್ರದೇಶದ ಯಾರು ಮನ್ರೇಗಾ ಯೋಜನೆಯನ್ನ ಬಹಳ ಯಶಸ್ವಿಯಾಗಿ ಅದರ ಉಪಯೋಗವನ್ನು ಪಡೆದಿರ್ತಕ್ಕಂಥವರನ್ನ ಆ ಸಭೆಯಲ್ಲಿ ಕರೆಸಿ, ಏನು ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ವಿಕಸಿತ್ ಭಾರತ್ ಜಿ ರಾಮ್ ಜಿ ಅಂತೇಳಿ ಹೊಸ ಒಂದು ಕಾಯ್ದೆಯನ್ನ ಜಾರಿಗೆ ತಂದಿರತಕ್ಕಂಥದ್ರ ವಿರುದ್ಧವಾಗಿ ಒಂದು ದೊಡ್ಡ ಸಭೆಯನ್ನು ನಾವು ಏರ್ಪಡಿಸಿದ್ದೀವಿ. ಮಾನ್ಯ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರ್ಜೇವಾಲಾ ಸಾಹೇಬರು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಇಡೀ ನಮ್ಮ ಸರ್ಕಾರ ಮತ್ತು ಪಕ್ಷ ಅವತ್ತು ಇಲ್ಲಿ ದೊಡ್ಡ ಪ್ರತಿಭಟನೆಯನ್ನ ಸಭೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡ್ತಾ ಇದ್ದೀವಿ. ಈಗ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಕ್ಕಂಥ ಎಲ್ಲ ತಯಾರಿಯನ್ನ ಮತ್ತು ರೂಪರೇಷೆಗಳನ್ನು ತಯಾರು ಮಾಡ್ಕೊಂಡಿದ್ದೇವೆ. ಅದರಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ನಾನು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ಒಂದು ಗ್ರಾಮೀಣ ಪ್ರದೇಶದ ಜನತೆಯಲ್ಲಿ ನಾನು ಮನವಿ ಮಾಡಿಕೊಡ್ತೇನೆ. ಈಗ ಶಾಸಕರ ವಿದೇಶ ಪ್ರವಾಸ ಆಗ್ತಿದೆ, ಈಗ ಇದು ನಾಯಕತ್ವದ ಬದಲಾವಣೆ ಪ್ರವಾಸ ನನಗೂ ಕೆಲವರು ಶಾಸಕರು ಸಿಕ್ಕಿದ್ರು. ನಾನು ಕೇಳಿದಾಗ ಇಲ್ಲ, ನಾವೆಲ್ಲ ಕೂತು ಬೆಳಗಾಂ ಅಧಿವೇಶನದ ಸಂದರ್ಭದಲ್ಲಿ ಲೋಕಾಭಿರಾಮ ಮಾತಾಡುವಂಥ ಸಂದರ್ಭದಲ್ಲಿ ನಾವೆಲ್ಲ ಇದು ಒಂದು ಹೈನುಗಾರಿಕೆ ಬಗ್ಗೆ, ಹೈನೋದ್ಯಮದ ಬಗ್ಗೆ ಒಂದು ಹೆಚ್ಚು ಮಾಹಿತಿಯನ್ನು ಪಡೆಯತಕ್ಕಂಥದ್ದಕ್ಕೆ ನಾವು ಯಾಕೆ ಹೋಗ್ಬಾರ್ದು, ನಾವು ಪಶುಸಂಗೋಪನೆ ಸಚಿವರಿಗೆ ಹೇಳಿ ವ್ಯವಸ್ಥೆ ಮಾಡ್ತೀವಿ, ನಾವೆಲ್ಲ ಸ್ವಂತ ದುಡ್ಡಲ್ಲಿ ಹೋಗೋಣ ಅಂತೇಳಿ ನಾವು ಚರ್ಚೆ ಮಾಡ್ಕೊಂಡಿದ್ದೀವಿ. ಅದರಂತೆ ನಮ್ಮ ಸ್ವಂತ ಅಕೌಂಟಲ್ಲೇ ನಾವು ದುಡ್ಡು ಕೊಟ್ಟಿರುವಂಥದ್ದು. ನಾವು ಯಾವುದೇ ಬೇರೆ ರೀತಿಯಾದಂಥ ಅರ್ಥ ಇಲ್ಲ. ಇದು ನಾವು ಖಾಸಗಿಯಾಗಿ ನಮ್ಮ ಸ್ವಂತ ಹಣದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದರಿಂದ ಖಾಸಗಿಯಾಗಿ ಅವರು ಸ್ವಂತ ಹೋಗುವಂಥದ್ದು ಇದಕ್ಕೂ ರಾಜಕೀಯ ಲೇಪನ ಕೊಡುವಂಥದ್ದು ಯಾವುದೇ ರೀತಿ ಸಂಬಂಧ ಇಲ್ಲ. ಈಗ ನಾಯಕತ್ವ ಬದಲಾವಣೆ ಗುದ್ದಾಟ ಅಭಿವೃದ್ಧಿಗೆ ನೀಡಿ ಆಗಲ್ಲ ನೋಡಿ, ಇದು ಗುದ್ದಾಟನೂ ಇಲ್ಲ, ಏನೂ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಬಹಳ ಅನ್ಯೋನ್ಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾರಣ ನಮ್ಮ ಎಐಸಿಸಿಯ ವರಿಷ್ಠರು ಅವರು ಎಲ್ಲ ವಿಚಾರಗಳನ್ನ ಗಮನಿಸ್ತಾ ಇದ್ದಾರೆ. ಅವರು ಸೂಕ್ತ ಸಮಯದಲ್ಲಿ ತೀರ್ಮಾನ ಮಾಡ್ತೀವಿ ಅಂತಕ್ಕಂಥದ್ದು ನಮ್ಗೆ ಇರ್ತಕ್ಕಂಥ ಮಾಹಿತಿ. ಅದರಿಂದ ನಮ್ಮ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧರು. ಅದಕ್ಕಾಗಿ ನಾವು ಇಲ್ಲಿ ಅನವಶ್ಯಕ ಗೊಂದಲಗಳನ್ನ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಬಿಬಿಜಿ ರಾಮ್ಜಿ ಅನ್ನೋ ಹೆಸರಿನಲ್ಲಿ ರಾಮ್ಜಿ ಅಂತ ಮಾಡಿ ಒಂದು ಧರ್ಮದ ಹೆಸರಿನಲ್ಲಿ ರಾಜಕೀಯ ಹೊರಟಿದೆಯಾ ಏನು ನೋಡಿ, ಅದು ಅವರು ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ ಮಿಷನ್ ಗ್ರಾಮೀಣ್ ಅಂತಿರೋದು. ಅದು ಯಾಕೆ ಅವರು ಆ ಅಕ್ಷರಗಳನ್ನ, ಇಂಗ್ಲಿಷ್ ಅಕ್ಷರಗಳನ್ನ ಬೇರ್ಪಡಿಸಿದ್ದಾರೆ ಅಂತಕ್ಕಂಥದ್ದು ಬಿಜೆಪಿಯವರು ಹೇಳ್ಬೇಕಾಗ್ತದೆ. ಈಗ ಇಂಗ್ಲಿಷ್ನಲ್ಲಿ ರಾಮ್, RAM ಅಂದ್ರೆ ರಾಮ ಅಂತ ಆಗ್ಬೋದು, RAM ರ್ಯಾಮ್ ಅಂತ ಅಂತಾರೆ. ರ್ಯಾಮ್ ಅಂದ್ರೆ ಟಗರು. ಅದರಿಂದ ಏನೇನು ಅರ್ಥಗಳಿದ್ದಾವೆ ಗೊತ್ತಿಲ್ಲ. ಅದರಿಂದ ಅದು ಅವರೇ ಸ್ಪಷ್ಟ ಮಾಡಬೇಕು, ಇದನ್ನ ಯಾಕೆ ಹೊಡೆದ್ರು. ಈಗ ವಿಕಸಿತ ಭಾರತ ಗ್ರಾಮ್ ಜಿ ಅಂತ ಮಾಡ್ಬೋದಿತ್ತು, GRAM ಅಂತ ಒಟ್ಟಿಗೆ ಸೇರಿಸ್ಬೇಕಿತ್ತು. ಯಾಕೆ ಜಿ ಸಪರೇಟ್ ಮಾಡಿದ್ರು, RAM ರ್ಯಾಮ್ ಸಪರೇಟ್ ಮಾಡಿದ್ರು, ಮತ್ತೆ ಜಿ ಅಂತ ಯಾಕೆ ಮಾಡಿದ್ರು. ಇದೆಲ್ಲ ನೋಡಿ, ಇದು ಅವರ ರಾಜಕೀಯ ತಂತ್ರಗಾರಿಕೆಯ ಒಂದು ಭಾಗ. ಅವರು ನಿರಂತರವಾಗಿ ಈ ದೇಶದ ಜನರನ್ನ ಬೇರೆ ಬೇರೆ ರೀತಿಯಲ್ಲಿ ಅವರ ಗಮನವನ್ನ ಸೆಳೀತಕ್ಕಂಥದ್ದು. ಮತ್ತು ಇವತ್ತೇನು ಮಕಾಡೆ ಮಲಗ್ಬಿಟ್ರು ಅಮೆರಿಕ ಅಧ್ಯಕ್ಷರ ಮುಂದೆ, 58 ಇಂಚು ಅಂತ ಹೇಳ್ತಿದ್ದವ್ರು 28 ಇಂಚ್ ಆಗೋಯ್ತು. ಇವತ್ತು ಎದುರ್ಕೊಂಡ್ಬಿಟ್ರು ಇವತ್ತು ಅಮೆರಿಕ ಒತ್ತಡಕ್ಕೆ. ಈ ರೀತಿಯಾಗಿ ಇವರ ನಡವಳಿಕೆಗಳು ನೋಡಿದಾಗ ಇವರು ದೇಶವನ್ನ ಎಲ್ಲಿ ಕೊಂಡೊಯ್ತಾರೆ ಅಂತಕ್ಕಂಥದ್ದನ್ನ ನಾವು ನೀವು ನೋಡ್ಬೇಕಾಗತ್ತೆ. ಯಾಕಂದ್ರೆ ಇನ್ನ ಬಹಳಷ್ಟು ಜನ ಅವ್ರ ಮೇಲೆ ಇನ್ನ ವಿಶ್ವಾಸ ಇಟ್ಕೊಂಡಿದ್ದಾರೆ. ಇವತ್ತು ಕೇವಲ 2-3 ಉದ್ಯಮಿಗಳ ಕೈಗೆ ಎಲ್ಲ ನಮ್ಮ ದೇಶದ ಸಂಪತ್ತು, ನಮ್ಮ ದೇಶದ ವಿವಿಧ ದೊಡ್ಡ ಸಂಸ್ಥೆಗಳನ್ನ ಇವತ್ತು ವಹಿಸ್ತಾ ಇರ್ತಕ್ಕಂಥದ್ದು ನೋಡಿದಾಗ ನನಗಂತೂ ಏನು ಈಸ್ಟ್ ಇಂಡಿಯಾ ಕಂಪನಿ ಈ ದೇಶಕ್ಕೆ ಲಗ್ಗೆ ಇಡ್ತು, ಬಹುಶಃ ಆ ರೀತಿಯಾಗಿ ಪರಿಸ್ಥಿತಿಯಲ್ಲಿ ನಾವು ಪೂರ್ಣವಾಗಿ ಮುಳುಗೋಗ್ತೀವಿ ಅಂತಕ್ಕಂಥ ಭಯ ನನಗೆ ಕಾಡ್ತಾ ಇದೆ.